ಜೈಲಲ್ಲಿರುವಂಥ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಶುರುವಾಗಿದೆ. ದೈವದ ಮೊರೆ ಹೋದ್ರ ಪತ್ನಿ ವಿಜಯಲಕ್ಷ್ಮಿ ಮಂಗಳೂರಿನ ಮಂದಾರ ಬೈಲು ರಕ್ತೇಶ್ವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಅದು ವಿಶೇಷ ಪೂಜೆ, ಹರಕೆಯನ್ನು ಸಲ್ಲಿಸಿದ್ದಾರೆ. ದೈವ ಸನ್ನಿಧಿಯಲ್ಲಿ ಸೇವೆ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿಯವರು. ಈಗ ದರ್ಶನ್ಗೆ ಮಾಫಿ ಸಾಕ್ಷಿ ಪ್ರದೋಷದ ಸಂಕಷ್ಟ ಎದುರಾಗಿದೆ. ಹಾಗಾಗಿಯೇ ಈಗ ವಿಜಯಲಕ್ಷ್ಮಿಯವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ರಕ್ತೇಶ್ವರಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ಹರಕೆಯನ್ನು ಕೂಡ ಸಲ್ಲಿಸಿದ್ದಾರೆ. ಮಂಗಳೂರಿನ ಮಂದಾರ ಬೈಲು ರಕ್ತೇಶ್ವರಿ ಭಾಳ ಫೇಮಸ್ ಇದು. ಅಂದರೆ ಏನೆಲ್ಲ ಹರಕೆ ಕಟ್ಕೊಳ್ತಾರೋ ಅದು ಇಲ್ಲಿ ಈಡೇರುತ್ತೆ ಅನ್ನುವಂಥ ನಂಬಿಕೆ ಆ ಭಾಗದಲ್ಲಿದೆ. ಹಾಗಾಗಿ ಅಲ್ಲಿ ಈಗ ಮಂದಾರ ದೇವಸ್ಥಾನಕ್ಕೆ ಹೋಗಿ ತಮ್ಮ ಹರಕೆಯನ್ನು ತೀರಿಸಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ವಿಜಯಲಕ್ಷ್ಮಿಯವರು ಈ ಹಿಂದೆನೂ ಕೂಡ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇದ್ದಾಗ ಅಥವಾ ಏನಾದರೂ ಅವರಿಗೆ ಕಾನೂನಾತ್ಮಕವಾಗಿ ಸಂಕಷ್ಟಗಳೆದುರಾದಾಗ ಅವರು ದೇವರ ಮೊರೆ ಹೋಗ್ತಾ ಇದ್ದರು. ಅಲ್ಲಿ ಕಾಮಾಖ್ಯ ದೇವಿಯಿಂದ ಹಿಡಿದು ಕೇರಳದ ಹಲವು ದೇವಸ್ಥಾನ ಮತ್ತು ಕರಾವಳಿಯ ಬೇರೆ ಬೇರೆ ದೇವಸ್ಥಾನಗಳ ಮೊರೆ ಹೋದಂಥ ಉದಾಹರಣೆಗಳಿದ್ದಾವೆ. ಬಟ್ ಈಗ ದೈವದ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿಯವರು. ಪಾರು ಮಾಡು ದರ್ಶನ್ ಅವರನ್ನು ಈ ಒಂದು ಕಾನೂನು ಸಂಕಷ್ಟದಿಂದ ಅಂಥೇಳಿ ಬೇಡ್ಕೊಂಡ್ರೆ ಸಾಧ್ಯತೆಗಳಿದ್ದೇ ಇರುತ್ತೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದರಲ್ಲೂ ರಕ್ತೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಏನಾದರೂ ಒಂದು ಅಂದ್ಕೊಂಡು ಹೋಗಿರ್ತಾರೆ ಅಲ್ಲಿ. ಬಟ್ ಈಗ ದರ್ಶನ್ ಅವರಿಗೆ ಮಾಫಿ ಸಾಕ್ಷಿಯ ಒಂದು ಉರುಳು ಏನು ಈ ಸಂದರ್ಭ ಒದಗಿ ಬಂದಿದೆ. ಈ ಟೈಮ್ನಲ್ಲಿ ವಿಜಯಲಕ್ಷ್ಮಿಯವರು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿರೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣವಾಗಿದೆ.